ಅಮೃತಧಾರೆ ಜೀ ಕನ್ನಡದಲ್ಲಿ ಬರ್ತಾ ಇರುವಂಥ ಒಂದು ಅದ್ಭುತವಾದಂಥ ಸೀರಿಯಲ್ ಆಗಿದೆ. ಮೊದಲಿಗೆ ಇದು ಶುರು ಆದಾಗ ಅಂಕಲ್ ಆಂಟಿ ಸ್ಟೋರಿ ಅಂತ ಎಲ್ಲರೂ ರೇಗಿಸ್ತಾ ಇದ್ರು, ಹೀಯಾಳಿಸ್ತಾ ಇದ್ರು. ಆದರೆ ಬರ್ತಾ 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 ಈ ಸೀರಿಯಲ್ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಈಗ ಅಮೃತಧಾರೆ TRPಯಲ್ಲಿ ಟಾಪ್ 1 ಸ್ಥಾನವನ್ನು ಪಡ್ಕೊಂಡಿದ್ದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಯಾವಾಗ ಡುಮ್ಮಸರ್ ಅಮ್ಮ ಸಿಕ್ಕಿದ್ರು ಆ ಎಪಿಸೋಡ್ ಜನರ ಕಣ್ಣಲ್ಲಿ ಕಣ್ಣೀರು ತರಿಸಿತ್ತು. ಜೊತೆಗೆ ಕತೆ ಕೂಡ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಕಥೆಯನ್ನು ಎಳೆಯದೆ ತುಂಬ ವೈಭವೀಕರಿಸದೆ ತುಂಬ ನ್ಯಾಚುರಲ್ ಆಗಿ ಬರ್ತಾ ಇರೋದ್ರಿಂದ ಕತೆ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗ ನಂಬರ್ 1 ಸ್ಥಾನವನ್ನು ಅಮೃತಧಾರೆ ಪಡ್ಕೊಂಡಿದೆ. ಆದರೆ ಇದೀಗ ಅಮೃತಧಾರೆ ಸೀರಿಯಲ್ ವಿರುದ್ಧ ವೀಕ್ಷಕರು ನೆಟ್ಟಿಗರು ತಿರುಗಿಬಿದ್ದಿದ್ದಾರೆ, ಬೈಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಯಿತು ಅಂತಂದರೆ ದಿಢೀರಾಗಿ ಪಾತ್ರ ಬದಲಾವಣೆ ಆಯಿತು. ಎಲ್ಲ ಸೀರಿಯಲಲ್ಲಿ ಮಾಡೋ ಹಾಗೆ ನೀವು ಕೂಡ ಮಾಡಿದ್ರಿ, ನಾವು ಒಂದು ಪಾತ್ರವನ್ನು ಒಂದೇ ಥರ ನೋಡೋಕೆ ಬಯಸ್ತಾ ಇರ್ತೇವೆ, ಸಡನ್ ಆಗಿ ಹೀಗೆ ಪಾತ್ರ ಬದಲಾವಣೆ ಮಾಡಿದ್ರೆ ಹೆಂಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಹಾಗಿದ್ರೆ ಪಾತ್ರಗಳು ಬದಲಾಗಿದ್ಯಾಕೆ, ಏನು ಎತ್ತ ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅಮೃತಧಾರೆ ಶುರುವಾದಾಗ ಭೂಮಿ ತವರು ಮನೆಯ ಬಗ್ಗೆ ಹೆಚ್ಚಾಗಿ ತೋರಿಸಲಾಗ್ತಾ ಇತ್ತು. ಭೂಮಿ ಇದ್ದಷ್ಟು ದಿನ ಅಲ್ಲಿ ಬೆಲೆ ಇತ್ತು. ತವರು ಮನೆಯ ತಂದೆ ತಾಯಿ ತಮ್ಮ ತಂಗಿ ಇವರ ಬಾಂಧವ್ಯ ವಾತ್ಸಲ್ಯ ಇದೆಲ್ಲವನ್ನ ಕೂಡ ತೋರಿಸಲಾಗ್ತಾ ಇತ್ತು ಮತ್ತು ಅಷ್ಟೇ ಚೆನ್ನಾಗಿ ಅವರುಗಳು ಕೂಡ ನಟಿಸ್ತಾ ಇದ್ರು. ಯಾವಾಗ ಭೂಮಿ ತಮ್ಮ ಮದುವೆಯನ್ನು ಮಾಡಿಕೊಂಡು ಡುಮ್ಮಸರ್ ಮನೆಗೆ ಬಂದರೋ, ಡುಮ್ಮಸರ್ ಮನೆಯನ್ನು ಹೊರತುಪಡಿಸಿದ್ರೆ ಸೀರಿಯಲಲ್ಲಿ ಇನ್ನೇನು ಕೂಡ ತೋರಿಸ್ತಾನೆ ಇರಲಿಲ್ಲ. ಇತ್ತೀಚೆಗಂತೂ ಭೂಮಿ ಅವರ ತಂದೆ ತಾಯಿ ಬಗ್ಗೆ ಅಥವಾ ತಮ್ಮನ ಬಗ್ಗೆ ಅಥವಾ ಡುಮ್ಮಸರ್ ತಂಗಿಯ ಬಗ್ಗೆ ಟೆಲಿಕಾಸ್ಟು ಮಾಡ್ತಾನೆ ಇರಲಿಲ್ಲ. ಆ ಮನೆಯಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ, ಇದ್ಯಾವುದರ ಬಗ್ಗೆಯೂ ಕೂಡ ತೋರಿಸ್ತಾ ಇರಲಿಲ್ಲ. ಕೇವಲ ಗೌತಮ್ ಮತ್ತು ಭೂಮಿ ನಡುವಿನ ಪ್ರೀತಿ ಪ್ರೇಮ ಮತ್ತು ಅವರ ಮನೆಯ ವಿಚಾರವನ್ನು ತೋರಿಸ್ತಿದ್ರೆ ಬಿಟ್ಟರೆ ಇನ್ನೇನು ಕೂಡ ತೋರಿಸ್ತಾ ಇರಲಿಲ್ಲ. ಈಗ ಮತ್ತೆ ಭೂಮಿ ಅವರ ತವರು ಮನೆಯ ಬಗ್ಗೆ ಕೂಡ ತೋರಿಸಲಾಗ್ತಾ ಇದೆ. ಭೂಮಿ ತಮ್ಮ ಮನೆ ಕಟ್ಟಿಸ್ಕೊಂಡಿದ್ದಾನೆ, ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಈ ಎಲ್ಲ ಎಪಿಸೋಡು ಈಗ ಪ್ರಸಾರ ಆಗ್ತಾ ಇದ್ದ ಹಾಗೇನೆ ಸಡನ್ ಆಗಿ ನೋಡಿದ್ರೆ ಭೂಮಿ ಅವರ ತಮ್ಮ ಮತ್ತು ಗೌತಮ್ ಸರ್ ತಂಗಿ ಎರಡೂ ಪಾತ್ರಗಳು ಕೂಡ ಬದಲಾಗಿದೆ. ಅಂದರೆ ಶಶಿ ಹೆಗಡೆ ಮತ್ತು ಸಾರಾ ಅಣ್ಣಯ್ಯ ಈ ಎರಡೂ ಪಾತ್ರಗಳು ಇದೀಗ ಅಮೃತಧಾರೆ ಸೀರಿಯಲ್ನಲ್ಲಿ ಇಲ್ಲದೆ ಇರುವುದು ಸಹಜವಾಗಿಯೇ ಅಭಿಮಾನಿಗಳಿಗೆ ತೀರಾ ನಿರಾಸೆ ಆಗಿದೆ. ಇದಕ್ಕಿದ್ದ ಹಾಗೆಯೇ ಈ ಪಾತ್ರ ಬದಲು ಮಾಡಿದ್ಯಾಕೆ, ಬೇರೆಯವರನ್ನು ತಂದು ಕೂರಿಸಿದ್ದಾದ್ರೂ ಏಕೆ, ಏನಾಯಿತು, ಈ ಸೀರಿಯಲನ್ನು ಒಟ್ಟಿಗೆ ಇಬ್ಬರೂ ಕೂಡ ಬಿಡೋದಕ್ಕೆ ಕಾರಣವೇನು, ಏನಾದರೂ ಅಸಮಾಧಾನ ಇದೆಯಾ, ಏನಾದರೂ ಬೇಸರ ಇದೆಯಾ, ಅದಕ್ಕೆ ಅಂತ ಏನಾದರೂ ರೀಸನ್ಸ್ ಇದೆಯಾ ಅಂತ ಜನ ಕೂಡ ಕೇಳ್ತಾ ಇದ್ದಾರೆ. ರೀಸನ್ ಕೂಡ ಇದೆ, ಹೌದು. ಶಶಿ ಹೆಗಡೆ ಮತ್ತು ಸಾರಾ ಅಣ್ಣಯ್ಯ ಈ ಹಿಂದೆ ಕೂಡ ಅನೇಕ ಸೀರಿಯಲ್ಗಳಲ್ಲಿ ನಟಿಸಿದ್ರಿಂದ ಇವರಿಗೆ ಇವರದ್ದೇ ಆದಂಥ ಅಭಿಮಾನಿಗಳು ಕೂಡ ಇದ್ದಾರೆ. ಇಬ್ಬರೂ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡ್ತಾರೆ. ಅಮೃತಧಾರೆ ಸೀರಿಯಲ್ನ ಈ ಕತೆಗೆ ಈ ಪಾತ್ರಕ್ಕೆ ಇವರಿಬ್ಬರು ಹೇಳಿ ಮಾಡಿಸಿದಂತೆ ಇದ್ರು. ಇಬ್ಬರು ನೋಡೋದಕ್ಕೂ ಚೆನ್ನಾಗಿದ್ರು, ಅಭಿನಯ ಕೂಡ ಚೆನ್ನಾಗಿತ್ತು, ಆ ಪಾತ್ರಗಳಿಗೂ ಕೂಡ ಜೀವ ಇತ್ತು. ಹೀಗಿರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆಯೇ ಇಬ್ಬರ ಬದಲಾವಣೆ ಚಾನಲ್ ಅವರೇ ಮಾಡಿದ್ರಾ, ಸೀರಿಯಲ್ ತಂಡದವರೇ ಮಾಡಿದ್ರಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಈ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದು ಸಾರಾ ಅಣ್ಣಯ್ಯ ಮತ್ತು ಶಶಿ ಹೆಗ್ಡೆ ಇಬ್ಬರೂ. ಈ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದು ಯಾವ ಕಾರಣಕ್ಕೆ ಅಂತ ನೋಡೋದಾದರೆ, ಮೊದಲೆಲ್ಲ ಅಮೃತಧಾರೆ ಸೀರಿಯಲಲ್ಲಿ ಶಶಿ ಮತ್ತು ಸಾರಾ ಅಣ್ಣಯ್ಯ ಇಬ್ಬರಿಗೂ ಕೂಡ ಪಾತ್ರಗಳು ಬರ್ತಾ ಇತ್ತು. ಈ ಮನೆಯ ಬಗ್ಗೆನೂ ಕೂಡ ತೋರಿಸಲಾಗ್ತಾ ಇತ್ತು. ಇವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಜನಗಳಿಗೂ ಕೂಡ ಈ ಪಾತ್ರ ರೀಚೂ ಆಗಿತ್ತು. ಒಂದು ಸ್ವಲ್ಪ ಹೊತ್ತು ಗೌತಮ್ ದಿವಾನ್ ಮನೆ ತೋರಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಜೀವ ಮತ್ತು ಮಹಿಮಾ ಮನೆಯ ಬಗ್ಗೆಯೂ ಕೂಡ ತೋರಿಸೋದ್ರಿಂದ ಇವರಿಗೂ ಕೂಡ ಸ್ಕ್ರೀನಲ್ಲಿ ಸ್ಪೇಸ್ ಇರ್ತಾ ಇತ್ತು ಮತ್ತು ಒಂದೊಳ್ಳೆ ಜನಪ್ರಿಯ ಸೀರಿಯಲ್ ಆಗಿರೋದ್ರಿಂದ ಇವರಿಬ್ಬರಿಗೂ ಹೆಸರು ಕೂಡ ಇತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ನಿರ್ದೇಶಕರು ಜೀವ ಮತ್ತು ಮಹಿಮನನ್ನು ಬಿಟ್ಟೇ ಬಿಟ್ಟರು, ಸೈಡ್ ಲೈನ್ ಮಾಡಿಬಿಟ್ರು. ಕೇವಲ ಇಲ್ಲಿ ಗೌತಮ್ ಮತ್ತು ಭೂಮಿ ವಿಚಾರವನ್ನು ಮಾತ್ರ ತೋರಿಸಲಾಗ್ತಾ ಇತ್ತು. ಇದು ಹೋಗ್ತಾ 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 ಇವ್ರುಗಳಿಗೂ ಕೂಡ ಕಿರಿಕಿರಿ ಆಗಿದೆ. ಒಂದು ಸೀರಿಯಲ್ ಅಂತ ಹೇಳಿದ್ರೆ ಸಹಜವಾಗಿಯೇ ಅವರಿಗೆ ಡೇಟ್ಸ್ ಹೇಗಿರುತ್ತೆ ಮತ್ತು ಅವ್ರಿಗೆ ಎಷ್ಟು ಬಾರಿ ಕಾಣಿಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವರ ಪೇಮೆಂಟ್ ಇರುತ್ತೆ. ಒಂದು ಎಪಿಸೋಡ್ಗೆ ಇಷ್ಟು ಅಂತ ಪೇಮೆಂಟನ್ನು ಫಿಕ್ಸ್ ಮಾಡ್ತಾರೆ. ಆದರೆ ಇಲ್ಲಿ ಇವ್ರ ಪಾತ್ರಗಳೇ ಬರೋದಿಲ್ಲ ಅಂತ ಅಂದರೆ ಪೇಮೆಂಟೇ ಸಿಗೋದಿಲ್ಲ. ಅದಲ್ಲದೆ ಯಾವಾಗ ಕರೀತಾರೆ ಶೂಟಿಂಗಿಗೆ ಅನ್ನೋದು ಕೂಡ ಕ್ಲಾರಿಟಿ ಇರೋದಿಲ್ಲ. ಶೂಟಿಂಗ್ ಕರೀಲಿಲ್ಲ ಅಂತ ಅಂದರೆ ಟೈಮೂ ವೇಸ್ಟ್ ಆಗುತ್ತೆ, ಮನಿನೂ ಕೂಡ ಸಿಗಲ್ಲ.
ದುಡಿಯೋ ವಯಸ್ಸಿನಲ್ಲಿ ದುಡ್ಕೊಳ್ಬೇಕಾಗತ್ತೆ. ಒಂದು ಪ್ರಮುಖ ಚಾನಲ್ನಲ್ಲಿ ಕಾಣಿಸ್ಕೊಳ್ಳುವವರು ಇನ್ನೊಂದು ಚಾನಲ್ನಲ್ಲಿ ಕಾಣಿಸ್ಕೊಳ್ಬಾರ್ದು ಅನ್ನುವಂಥ ರೂಲ್ಸ್ ಕೂಡ ಇದೆ. ಅದರಲ್ಲೂ ಪ್ರಮುಖ ಪಾತ್ರಧಾರಿಗಳು, ಸೈಡ್ ಪಾತ್ರಧಾರಿಗಳು ಬೇಕಾದರೆ ಝಿಯಲ್ಲೂ ಮಾಡ್ಬೋದು, ಕಲರ್ಸಲ್ಲೂ ಮಾಡ್ಬೋದು, ಸ್ಟಾರಲ್ಲೂ ಕೂಡ ಮಾಡಬಹುದು. ಆದರೆ ಪ್ರಮುಖ ಪಾತ್ರಧಾರಿಗಳು ಯಾರಿರ್ತಾರೆ ಅವರು ಹೀಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ಕಾಣಿಸ್ಕೊಳ್ಳಲಿಲ್ಲ. ಸೊ ಹೀಗಿರಬೇಕಾದ್ರೆ ಶಶಿ ಮತ್ತು ಸಾರಾ ಇಬ್ಬರಿಗೂ ಕೂಡ ಇತ್ತ ಅಮೃತಧಾರಿಯಲ್ಲೂ ಸ್ಕ್ರೀನ್ ಸ್ಪೇಸ್ ಇಲ್ಲ, ಬೇರೆ ಕಡೆನೂ ಒಪ್ಕೊಳ್ಳೋ ಹಾಗಿಲ್ಲ. ಯಾವಾಗ ಕರೀತಾರೆ ಅನ್ನೋದು ಗೊತ್ತಿಲ್ಲ, ಯಾವಾಗಲೂ ಕರೀಲಿಲ್ಲ ಅಂತ ಅಂದರೆ ಹಣನೂ ಸಿಗಲ್ಲ. ಹೀಗಿರ್ಬೇಕಾದ್ರೆ ಇದೊಂದು ರಿಸ್ಕಿ ಟೈಮ್. ಅದ್ರ ಬದಲು ನಾವು ಮೂಲೆ ಗುಂಪಾಗಿರುವಂಥ ಈ ಸೀರಿಯಲ್ನಲ್ಲಿ ಇರೋದನ್ನು ಬಿಟ್ಟು ಹೋಗೋದು ಬೆಟರು ಅಂತ ಇಬ್ಬರಿಗೂ ಅನಿಸಿರುತ್ತೆ. ಬೇರೆ ಪ್ರಾಜೆಕ್ಟ್ಗಳು ಬರುತ್ತೆ, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಒಪ್ಕೊಳ್ಬೇಕಾಗತ್ತೆ. ಈ ಸೀರಿಯಲಲ್ಲಿ ಇದ್ದೀವಿ ಅನ್ನುವಂಥ ಕಾರಣಕ್ಕೆ ಬೇರೆ ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ. ಇಲ್ಲೂ ಕಾಣಿಸ್ಕೊಳ್ಳಲ್ಲ, ಬೇರೆ ಕಡೆನೂ ಕಾಣಿಸ್ಕೊಳ್ಳಲ್ಲ ಅಂತ ಅಂದರೆ ಜನ ನಮ್ಮನ್ನು ಮರ್ತೇ ಬಿಡ್ತಾರೆ. ಹೀಗಿರಬೇಕಾದ್ರೆ ಇದು ಓಡುವ ಜಗತ್ತು, ಎಲ್ಲಿ ಬೆಲೆ ಇರುತ್ತೋ ಅಲ್ಲಿಗೆ ಹೋಗಬೇಕಾಗತ್ತೆ. ಈ ಕಾರಣಕ್ಕಾಗಿ ಇಬ್ಬರೂ ಪಾತ್ರವನ್ನು ಬಿಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾವಾಗ ಶಶಿ ಮತ್ತು ಸಾರಾ ಬಗ್ಗೆ ತೋರಿಸಲೇ ಇಲ್ವೋ ಆಗ ಇವರು ಕೂಡ ಸ್ವಲ್ಪ ದಿನಗಳ ಕಾಲ ನೋಡಿ ನಾವಿನ್ಮೇಲೆ ಬರಲ್ಲ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಭೂಮಿ ತಂದೆ ತಾಯಿ ಪಾತ್ರವೂ ಕೂಡ ಹಾಗೆ ಆಗಿತ್ತು. ಬಟ್ ಇತ್ತೀಚೆಗೆ ತೋರಿಸ್ತಾ ಇದ್ದಾರೆ. ಇದೀಗ ಶಶಿ ಮತ್ತು ಸಾರಾ ಇಬ್ಬರು ಪಾತ್ರಕ್ಕೂ ಬೇರೆಯವರು ಬಂದಾಗಿದೆ. ಆ ಪಾತ್ರವೂ ಕೂಡ ಈಗ ಟೆಲಿಕಾಸ್ಟ್ ಆಗಿದೆ. ಇದಿನ್ನು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಿರ್ದೇಶಕರಿಗೆ ಇವ್ರಿಗೂ ಕೂಡ ಸ್ಕ್ರೀನ್ ಸ್ಪೇಸನ್ನು ಕೊಡಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ಈ ಪಾತ್ರಗಳನ್ನು ನೀವು ಹಾಗೇನೆ ಸಾಯಿಸಿಬಿಟ್ರೆ ಇವರು ಕೂಡ ಇನ್ಮೇಲೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.